ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಸಾವಯವ ಅಡಿಕೆ ತೋಟದ ವೀಕ್ಷಣೆಗೆ ಬಂದಿದ್ದೇನೆ ಸ್ನೇಹಿತರೆ. ಈ ತೋಟದಲ್ಲಿ 99% ಸಾವಯವ ಅಂತ ಹೇಳ್ಬೋದು. 1% ಅವರು ಕೆಮಿಕಲ್ ಬಳಸಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೇ ಆಗಲಿ ಒಳ್ಳೆಯ ಅಂಶಗಳನ್ನು ಮಾತ್ರ ನಾವು ಈ ತೋಟದ ವೀಕ್ಷಣೆ ಮಾಡಿ ಅಳವಡಿಸ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಈಗ ಅವರ ಪರಿಚಯವನ್ನು ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಉತ್ತಮವಾಗಿ ತೋಟ ನಿರ್ವಹಣೆ ಮಾಡಿದ್ದಾರೆ. ಇತ್ತೀಚಿನ ಹೊಸದಾಗಿ ಮಾಡಿರ್ತಕ್ಕಂಥ ತೋಟ ಇದು. ಈಗ ಕೇವಲ 5-6 ವರ್ಷದ ತೋಟ ಅಷ್ಟೇ. ಬನ್ನಿ ಮಾಹಿತಿ ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ದಯಮಾಡಿ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ. ಹಾಂ, ಇಲ್ಲೇ ಕಡೂರು ಹೊಸಳ್ಳಿ. ಹಾಂ, ಹಿಂಗೆ ತೋಟ ನೋಡ್ಕೊಂಡು ಆರಾಮಾಗೆ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀವಿ. ಹೌದಾ? ಹೌದು ಸರ್. ಇಲ್ಲೇ ತೋಟಕ್ಕೂ ಮನೆಗೂ ಏನು 1 ಕಿಲೋಮೀಟರ್ 1 ಕಿಲೋಮೀಟ್ರು ಆಗಲ್ಲ ಸರ್. ಆಗಲ್ಲ. ಕಮ್ಮಿ. ಹಾಂ, ಭಾಳ ಒಳ್ಳೆ ಇದು ನೆನಪು ಮಾಡ್ಕೊಂಡಾಗ ತೋಟ ಕೂಡ ಹೌದು ಬರ್ಬೋದು. ಹೌದು, ಆರಾಮ್ಸೆ ಬರ್ತೀವಿ ಸರ್. ಅಷ್ಟು ಹತ್ರದಲ್ಲಿ ಇದ್ದೀರಿ. ವೆರಿ ಗುಡ್. ಸರ್ ಇದು ಎಷ್ಟು ಎಕರೆ ಫ್ಲಾಟ್? ಇದು 2 ಎಕರೆ ಸರ್. 2 ಎಕರೆ ಪ್ಲಾಟ್. 2 ಎಕರೆ. 2 ಎಕರೆಯಲ್ಲಿ ಪೂರ್ತಿ ಅಡಿಕೆ ಮಾಡಿದ್ದೀರಾ? ಪೂರ್ತಿ ಅಡಿಕೆ ಬಾಳೆ. ಹಾಂ, 2 ಎಕರೆ ಅಂದರೆ ಈಗ ಎಷ್ಟು ವರ್ಷದ ತೋಟ? ಇದು ಒಂದು 6 ವರ್ಷದಿದೆ. 1 ಎಕರೆ 5.5 ವರ್ಷದಿದೆ. ಓ, ಇದು 2 ಭಾಗ 2 ಭಾಗ ಮಾಡಿದ್ವಿ. ಈಗ ಇದ್ಲೇನು ಕಳೆ ಹೊಡೆದಿದ್ದೀರಲ್ಲ, ಈ ಕಡೆ ಕಳೆ ಹೊಡೆದಿದೆ. ಇದೆಲ್ಲ ಒಂದು 6ನೇ ವರ್ಷ ಸರ್. ಇದು 6ನೇ ವರ್ಷ. ಇದು 6ನೇ ವರ್ಷದ. ಹಾಂ ಹಾಂ, 6ನೇ ವರ್ಷಕ್ಕೆ ಫುಲ್ ಲೈಟ್ ಹೋಗ್ಬಿಟ್ಟಿದಾವಲ್ಲ? ಹೌದು ಸರ್. ಇದು ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಾಳೆ ಹಾಕ್ಬಿಟ್ಟಿದ್ದೆ. ಹಾಂ, ಜಾಸ್ತಿ ಬಾಳೆ ಇತ್ತು. ಹಾಂ, ಹಂಗಾಗಿ ಸುಮ್ಮನೆ ಬೆಳೀತಾ ಹೋಗ್ಬಿಡ್ತಿದ್ದು. ಓ, ಇದು ಒಂದು ಬಾಳೆ ಒಳಗಡೆ ಹಾಕಿಬಿಟ್ರೆ ಲೈಟ್ ಹೋಗ್ಬಿಡುತ್ತೆ. ಆಮೇಲೆ ಪೂರ್ತಿ ಬಾಳೆ ತೆಗೆದ್ಮೇಲೆ ಸ್ವಲ್ಪ ಇದಾಯ್ತು ಸರ್. ಆವಾಗಲೇ ಜಸ್ಟ್ ಇದಾಗಿದ್ದದು. ಹಾಂ ಹಾಂ, ಇದಕ್ಕೆ ಬಾಳೆ ಹಾಕಿರ್ಲಿಲ್ಲ. ಹಾಗಾದ್ರೆ ಈಗ 2 ವರ್ಷ ಆದ್ಮೇಲೆ ಬಾಳೆ ಹಾಕಿರೋದು. ಆಯಿತು. ನಿಮ್ಮ ಅನುಭವದಲ್ಲಿ ಈಗ ಬಾಳೆ ತೋಟದೊಳಗೆ ಅಡಿಕೆ ಸಸಿ ಹಾಕ್ತಾರಲ್ಲ, ಹಾಕೋದು ಒಳ್ಳೇದ? ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಾರ್ದು ಸರ್. 1-2 ವರ್ಷ ಆದ್ಮೇಲೆ ಹಾಕಿದ್ರೆ ತುಂಬಾ ಅನುಕೂಲ. ಅದು ಒಂದು 2-3 ವರ್ಷ 2 ವರ್ಷ ಆದ್ಮೇಲೆ ಹಾಕಿದ್ರೆ ಏನ್ ತೊಂದರೆ ಇಲ್ಲ ಸರ್. ಹಾಂ ಹಾಂ, ಹಾಗಾಗಿ ಇದು ಫುಲ್ ಲೈಟ್ ಹೋಗಿದೆ. ತುಂಬಾ ವಿರಳವಾಗಿ ಹಾಕ್ಬೇಕು, ದೂರ ಹಾಕ್ಬೇಕು. ಜಾಸ್ತಿ ದೂರ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ. ನಿಮ್ಮ ತೋಟದಲ್ಲಿ ನಮಗೆ ಈ ಮರಗಳು ನೋಡ್ತಾ ಇದ್ದೀವಲ್ಲ, ಒಳ್ಳೆ ಸೈಜ್ ಬಂದಿದ್ದಾವಪ್ಪ. ಒಳ್ಳೆ ತೆಂಗಿನ ಮರದ ಕಾಂಡಗಳನ್ನು ನೋಡ್ದಂಗೆ ಆಗುತ್ತೆ. ಈ ವಿಶೇಷ ನಿರ್ವಹಣೆಯ ಗುಟ್ಟು ನಮ್ಮ ರೈತರಿಗೂ ಹೇಳ್ತೀರಾ ಏನಾದ್ರು? ಹೇಳಂತಾಳಿ ಸರ್. ಅದಲ್ಲೇನಂತೆ ಈಗ ನೋಡ್ರಿ, ಈಗ ಮಲ್ಲೇಶಣ್ಣವ್ರ ಅದು ನೋಡ್ರಿ ಎಷ್ಟು ಸೈಜ್ ಬಂದಿದೆ. ಹೌದು. ನೀವೇನು ಪೋಷಕಾಂಶ ಕೊಟ್ಟಿದ್ದೀರಪ್ಪ ಆ ಥರದ್ದು ಅಂತ ನನಗೂ ಆಶ್ಚರ್ಯ ಆಗುತ್ತೆ. ಕೆರನಿಂದು ಒಂದು 3 ಐಟಮ್ ಬರುತ್ತೆ ಸರ್. ಲಿಕ್ವಿಡ್ ಯಾವುದು? ಬಾಸು. ಅಲ್ಲ, ನೀವು ಎಂಥದ್ದು ಹೇಳಿದ್ರೆ? ಕೆರೆನ್ ಎಲ್ತಿಕೋ. ಕೆರೆನ್ ಎಲ್ತಿಕೋ ಅಂತ. ಎಲ್ತಿಕೋ. ಹಾಂ ಹಾಂ ಹಾಂ. ಅವ್ರದ್ದು ಸಚಿನ್ ಕಪೂರ್ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ ಇದನ್ನ. ಹಾಂ ಹಾಂ, ತುಂಬ ವರ್ಷದಿಂದ ಮಾಡಿದೆ. ಹಾಂ, ಈಗ ಅದು ಜಾಸ್ತಿ ಇಲ್ಲ, ಸ್ವಲ್ಪ ಈ ವರ್ಷ ಫಸ್ಟ್ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಆದಷ್ಟು ಸಾವಯವದಲ್ಲೇ ಮಾಡಬೇಕು ಅಂತ ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ಥರ ಕಲ್ಟಿವೇಶನ್ ಇಲ್ದಲೆ ವೀಲ್ ಕಟ್ ಹೊಡಿಯೋದು, ಬರೀ ಮಲ್ಚಿಂಗ್ ಮಾಡಿಸೋದು, ಇಂಥದ್ದೇ ಕೆಲಸ ಮಾಡ್ಕೊಂಡಿದ್ದೀವಿ. ವರ್ಷಕ್ಕೆ ಒಂದ್ಸಲ ಏನಾದರೂ ಬೇಸಾಯ ಹೊಡಿಸಿದ್ರೆ ಜಾಸ್ತಿ. ಸರಿ ಸರಿ. ಈಗ ಇದಕ್ಕೆ ನೀವು ಬೇಸಾಯ ಮಾಡೋದು ಕಡಿಮೆ, ವರ್ಷಕ್ಕೆ ಒಂದೇ ಸರಿ? ವರ್ಷಕ್ಕೆ ಒಂದ್ಸಲ ಮಾಡಿಸ್ತೀವಿ. ಇನ್ನು ಉಳಿದಂತೆ ಕಳೆ ಬಂದರೆ ಕಳೆ ಬ್ರಷ್ ಕಟರ್ ಹೊಡ್ಕೊಳ್ತೀವಿ, ಇಲ್ಲ ಮಲ್ಚಿಂಗ್ ಮಾಡಿಸ್ತೀವಿ. ಮಲ್ಚಿಂಗ್ ಅಂತಂದ್ರೆ ಈಗ ಬರುತ್ತಲ್ಲ, ಮಲ್ಚರ್ ಇದೆ. ಈಗ ಸೋಗೆ ಪಾಗೆಲ್ಲ ಹಿಂಗೆ ಕತ್ತರಿಸಾಕಿರ್ತೀವಿ, ಬೀದಿಲೆಲ್ಲ ಕ್ಲೀನಾಗಿ ಪುಡಿಯಾಗಿ ಹೋಗುತ್ತೆ. ಅದನ್ನೆಲ್ಲ ಸ್ಪ್ರೆಡ್ ಮಾಡಿರ್ತೀರಿ, ಹೋಗ್ಬಿಡುತ್ತದೆ. ಓಕೆ ಓಕೆ. ಈಗ ಇದರಲ್ಲಿ ಇಳುವರಿ ಈ ವರ್ಷ ಎಷ್ಟು ವರ್ಷ ಆಯಿತು? ಇದು ಈ ವರ್ಷ ಫಸ್ಟ್ ಈಗ ಕಳೆದ ವರ್ಷ ಆಗಿರೋದು ನೋಡಿದ್ರೆ ಒಂದು ಭಾಳ ಕಮ್ಮಿ ಇತ್ತು ಸರ್. ಇಷ್ಟು ಜೋರಾಗಿರ್ಲಿಲ್ಲ. ಈ ಸಲ ತುಂಬಾ ಚೆನ್ನಾಗಿದೆ. ಕಳೆದ ಸಲ ಏನಾಗ್ಬಿಡೋದು ಅಂದ್ರೆ, ನಮಗೆ ಇನ್ನೊಂದು ತೋಟ ಇದೆ, ಆ ತೋಟನೂ ಈ ತೋಟನೂ 2 ಕಂಬೈಂಡ್ ಆಗಿ ಕೊಯ್ಕೊಂಬಂದ್ಬಿಡ್ತಾರೆ. ಅವಾಗ ನಮಗೆ ಲೆಕ್ಕ ಸಿಗೋದಿಲ್ಲ. ಲೆಕ್ಕ ಸಿಕ್ಕಲ್ಲ, ಹಂಗಾಗ್ಬಿಟ್ಟಿದೆ ಅದು. ಈ ಸಲ ಇದೊಂದನೇ ಕೊಯ್ಯಕ್ಕೆ ಸರಿ ಆಗ್ಬಿಡ್ತಾರೆ. ಸಪ್ರೇಟೇ ಮಾಡ್ಬೇಕು. ಯಾಕೆಂದ್ರೆ ನಿಮಗೂ ಲೆಕ್ಕ ಸಿಗಬೇಕಲ್ಲ. ಖಂಡಿತ ಭಾಳ ಉತ್ತಮವಾಗಿದೆ ಮಲ್ಲೇಶಣ್ಣರೇ. ನಿಮ್ಮ ತೋಟ ನೋಡಲಿಕ್ಕೆ ನನಗೆ ಈ ಮರಗಳು ಈ ಸಾಲು ನೋಡ್ತಾ ಇದ್ರೆ ತುಂಬ ಒಳ್ಳೆ ಲೈಟ್ ಕಂಬಗಳು ನಿಂತಿದ್ದಾವೆ. ಆಮೇಲೆ ಮೇಲ್ಗಡೆ ಗೊನೆಗಳು ಕೂಡ ಒಳ್ಳೆ ಕಾಯಿ ಹಿಡ್ದಿದ್ದಾವೆ ಕಂಡ್ರಿ. ಕೆಲವರು ತೋಟದಲ್ಲಿ ಏನು ಈ ಬಿಸಿಲಿಗೆ ಎಲ್ಲ ಉದುರಿದಾವೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ? ಇಲ್ಲೂ ಆಗಿದೆ ಸರ್, ಕಮ್ಮಿ ಪ್ರಮಾಣದಲ್ಲಿ ಆಗಿದೆ. ಇಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ ಕೆಳಗಡೆಗೆ ಬಿದ್ದಿದೆ, ಆದ್ರೆ ಕಡಿಮೆ. ಕೆಲವು ತೋಟದಲ್ಲಿ ಎಷ್ಟು ಬಿದ್ದ್ಬಿಟ್ಟಿದೆ ಅಂದ್ರೆ, ಯಾಕೆಂದ್ರೆ ಟೆಂಪರೇಚರ್ ಸಿಕ್ಕಾಪಟ್ಟೆ ಆಯ್ತು ಸರ್. ಈ ಸಲ 38ರಿಂದ 40-42 ತನಕ ಹೋಗಿತ್ತಲ್ಲ. ಹೌದೌದು. ಹಂಗಾಗಿ ಅದೇ ಸ್ವಲ್ಪ ಪ್ರಮಾಣದಲ್ಲಿ ಡ್ರಾಪ್ ಆಗಿದೆ. ಆಗಲ್ಲ ಅಂತ ಹೇಳಕ್ ಬರಲ್ಲ ಸರ್. ಆದ್ರೂ ಮೇಲೆ ಗೊನೆಯಲ್ಲಿ ಕಾಯಿ ಕಾಣ್ತಾನೆ ಇದಾವೆ. ಆಮೇಲೆ ಯೂಶಲಿ
100% ಯಾವುದು ಕಾಯಿ ನಿಲ್ಲೋದಿಲ್ಲ. ಅಲ್ಲ ಅದು ಪಕ್ಕ ಸರ್. ಅದು ನಾವೇನೇ ಪ್ರಯತ್ನ ಪಟ್ಟರು ಕೂಡ ಏನೇ ಮಾಡಿದ್ರು ಅದು ನ್ಯಾಚುರಲ್, ಅದು ಅಷ್ಟು ಸಾಧ್ಯ ಆಗಲ್ಲ. ಹೋದ ವರ್ಷ ಎಲ್ಲ 1 ಗೊನೆ 2 ಗೊನೆ ಹಿಂಗೆ ಲೈಟಾಗಿತ್ತು. ಈ ಸಲ ಹೆಚ್ಚು ಕಮ್ಮಿ ಒಂದು 6 ರಿಂದ 7 ಗೊನೆ, 5 ಕನಿಷ್ಠ ಅಂದ್ರೆ 4 ಗೊನೆ ನಿಲ್ಲುತ್ತೆ. ಕನಿಷ್ಠ ಅಂದ್ರೆ 4 ಗೊನೆ ನಿಲ್ಲುತ್ತೆ. ಓಕೆ ಓಕೆ ಆಯ್ತಣ್ಣ. ಈಗ ನಿಮ್ಮದರಲ್ಲಿ ಹೈಯೆಸ್ಟ್ ಗೊನೆಗಳಲ್ಲಿ ಕಾಯಿ ಕಚ್ಚಿರೋದು ಎಷ್ಟು ಗೊನೆ ಕಚ್ಚಿರ್ಬೋದು? 4 ರಿಂದ 5 ಅಂತೂ ಪಕ್ಕ ಇದೆ ಸರ್. ಆವ್ರೇಜ್ ಅದಕ್ಕಿಂತ ಹೆಚ್ಚಿಗೆ ಇದೆಯಾ? ಅದಕ್ಕಿಂತ ಇದೆ, ಅಲ್ಲಿದೆ ಕೂಡ ಎಲ್ಲ ಇದಾವೆ. ಎಷ್ಟು ಗೊನೆ ಇದೆ ಅದರಲ್ಲಿ? 8 ರಿಂದ 9 ಗೊನೆ ಇದೆ. ಒಬ್ಬೊಬ್ಬ ಅಷ್ಟು ಗೊನೆಯಲ್ಲಿ ಕಾಯಿ ಇದಾವ? ಇದೆ ಸರ್. ಒಂದು ತೋರಿಸ್ತೀರಾ? ನೋಡೋಣ. ಈಗ ಅದು ಒಂದು ನಮ್ಮ ರೈತರಿಗೆ ಮಾದರಿ ಆಗಲಿ. ಯಾಕೆಂದರೆ ಹೌದು, ನಾವು ಬರೀ ಹೇಳ್ತಾ ಹೋಗೋದಕ್ಕಿಂತ ಹೌದು, ವಾಸ್ತವಾಂಶವನ್ನು ನಾವು ತೋರಿಸ್ತಾ ಹೋಗ್ಬೇಕು. ತೋರಿಸ್ತಾ ಹೋದಾಗ 7 ಗೊನೆ ಇದೆ. ಇದರಲ್ಲಿ 7 ಗೊನೆ ಇದೆಯಾ? ನೋಡಿ ಅದರಲ್ಲಿ ಇದರಲ್ಲಿ 3, 4, 5, 6, 7ನೇದು ಒಂಬಾಳೆ ಇದೆ. ಓಹೋ, 7 ಗೊನೆ ಇದೆ. 7 ಗೊನೆನೂ ಅದರಲ್ಲಿ ಏನು ಡ್ರಾಪ್ ಆಗಿಲ್ಲ ಜಾಸ್ತಿ. ಅಂದ್ರೆ ಇದು ಸೊಸಿ ಪೈರಲ್ವಾ, ಹಂಗಾಗಿ ಜಾಸ್ತಿ ಬಿಗಿಯಾಗಿ ಬರೋದಿಲ್ಲ ಗೊನೆಗಳು. ಓಕೆ ಓಕೆ. ಇನ್ನೂ 1-2 ವರ್ಷ ಹೋದ್ರೆ ತುಂಬಾ ಚೆನ್ನಾಗಿ ಆಗ್ಬೋದು ಅಂತ ಅನ್ಸುತ್ತೆ. 1, 2, 3, 4, 5, 6, 7 ಗೊನೆ. 7 ಗೊನೆ ಇದೆ. 7 ಗೊನೆಯಲ್ಲೂ ಕಾಯಿ ಕಟ್ಟಿದೆಯಲ್ಲ? ಕಟ್ಟಿದೆ. ಈಗ ಮಳೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು, ಪ್ಲಸ್ ಪಾಯಿಂಟ್ ಆಯ್ತು ನಮಗೆ. 7ರಲ್ಲೂ ಕಾಯಿ ಕಟ್ಟಿದೆ. ಕೆಲವರಲ್ಲಿ 3 ಇರ್ಬೋದು, 4 ಇರ್ಬೋದು, ಆವರೇಜ್ 5 ಗೊನೆ ಅಂತೂ ಸಿಗುತ್ತೆ. ಪಕ್ಕಾ ಸಿಗುತ್ತೆ ಸರ್. 4 5 ಈ ಇದರಲ್ಲಿ ಮಾತ್ರ 100% 4 ಗೊನೆ ಮೇಲಿದೆ. ಈ ಕಡೆ ಸ್ವಲ್ಪ ಡ್ರಾಪ್ ಆಗಿರ್ಬೋದು, ಈ ಕಡೆ ಅಂತೂ 4ರ ಮೇಲಿದೆ ಸರ್. ಇದು ಬಾಳೆ ಇದೇನು? ಇದು ಗುಂಪು ಬಾಳೆ ಸರ್, ತೆಗಿಬೇಕದು. ಗುಂಪು ಬಾಳೆ ಅಂತಲ್ಲ? ಇಲ್ಲ ತೆಗಿಬೇಕು. ತೆಗಿಯೋದು ಮಾಡ್ತೀನಿ, ತೆಗಿಬೇಕದು. ಈ ಥರ ಎಲ್ಲ ಈ ಕಡೆಗೆ ಕೂಡ ಹಾಕಿದ್ರಿ? ತೆಗಿಯೋ ಸ್ಟೇಜ್? ಹೌದು, ತೆಗೆದಾಕ್ಬೇಕು. ಈ ವೀಲ್ ಕಟ್ರ್ ಹೊಡೆದಾದ್ಮೇಲೆ ಇದನ್ನೆಲ್ಲ ಕೊಚ್ಚಾಕ್ತಿವಲ್ಲ, 1-2 ಬಾಳೆಗೊನೆ ಬಿಡ್ತೀವಿ ಸರ್ ಅಷ್ಟೇ. 1-2 ಬಿಡ್ತೀರಿ? 1-2 ಬಿಡ್ತೀನಿ ಅಷ್ಟೇ. ಇದೇನು ಬಿಡ್ತೀವಿ. ನೆನ್ನೆ ಏನು 1 ಗೊನೆ ಕೊಟ್ಟು ಬಂದೆ, 18 kg ಬಂತು. 18 kg? ಸರಿ. ಕನಿಷ್ಠ ಅಂದ್ರೆ 15 kgಗಂತೂ ಪಕ್ಕ. 10 kg ಮೇಲೆ ಬಂದ್ರೆ ಆವರೇಜ್ ಸಿಗುತ್ತೆ. ಲಾಸ್ ಏನಲ್ಲ. ಇದರಲ್ಲೂ ಇದೆ ನೋಡಿ ಸರ್, ಒಳ್ಳೆ ಗೊನೆ ಇದೆ ಅದರಲ್ಲಿ. ನೋಡಿ ಅದರಲ್ಲಿ ಇನ್ನೂ ಒಂಬಾಳೆ ಬರ್ತಾನೆ ಇದೆ. ಇನ್ನೂ 1 ಒಂಬಾಳೆ ಇದೆ ಅದರಲ್ಲಿ. ಹೌದು, ತುಂಬ ಚೆನ್ನಾಗಿ ಮಾಡಿದ್ರಿ. ಆಯಿತು, ಇಷ್ಟೆಲ್ಲ ಚೆನ್ನಾಗಿ ಉತ್ಕೃಷ್ಟವಾಗಿ ನಿಮ್ಮ ತೋಟ ಇರಬೇಕಾದ್ರೆ ನಿಮ್ಮ ನಿರ್ವಹಣೆ, ಈಗ ಏನೇನು ಗೊಬ್ಬರ ಕೊಡ್ತೀರಿ, ಯಾವಾಗ ಯಾವ್ಯಾವ ಸೀಸನಲ್ಲಿ ಏನೇನು ಕೊಡಬೇಕು, ಅದು ಇಂಪಾರ್ಟೆಂಟು. ಅದು ಸರ್, ಅದು ಅಂದರೆ ನಾನೀಗ ಅಕ್ಟೋಬರ್ ತಪ್ಪಿರಿ ನವಂಬರಲ್ಲಿ ಒಂದು ಸಲ ಕೊಟ್ಟಿದ್ದೆ ನಾನು ಗೊಬ್ಬರನ. ಕೆಮಿಕಲ್ ಕೊಟ್ಟಿದ್ದೆ ಸ್ವಲ್ಪ ಪ್ರಮಾಣದಲ್ಲಿ, 1/4 kg ಕೊಡ್ತೀವಿ ಅಷ್ಟೇ ನಾವು ಒಂದು ಸಲ ಕೊಟ್ಟರೆ. ಅದನ್ನು ಬಿಟ್ಟರೆ ಲಿಕ್ವಿಡು ಕೆರೆಂದು ಬಾಫು, ಆಮೇಲೆ ರ್ಯಾಪಿಡಾನ್ ಅಂತ ಒಂದು ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಟ್ರಂಚಿಂಗಲ್ಲಿ ಬಿಟ್ಬಿಡ್ತೀನಿ ಸರ್ ನಾನು. ಯಾವುದೇ ಒಯ್ಯಕ್ಕೆ ಹೋಗೋದಿಲ್ಲ. ಡ್ರಿಪ್ಪಿಗೆ ಆನ್ ಮಾಡಿಬಿಟ್ಟು ವೆಂಚುರಿ ಇದೆ, ವೆಂಚುರಿಲೆಲ್ಲ ಡ್ರಿಪ್ಪಲ್ಲಿ ಬಿಟ್ಬಿಡ್ತೀನಿ. ಅದ್ರ ಜೊತೆ ನಾನು ವೇಸ್ಟ್ ಡಿಕಂಪೋಸರ್ನ ಅವಾಗಲೇ ಒಂದು 15 ತಿಂಗಳಿಗೆ ಒಂದೊಂದ್ಸಲ 1 ಡ್ರಮ್ ಯಾವಾಗಲೂ ಕಲಸಿ ರೆಡಿ ಇರುತ್ತೆ. ಒಂದು ಅರ್ಧ ಗಂಟೆ ಒಳಗೆ ಹೋಗ್ಬಿಡುತ್ತೆ ಅದು. ಈ ಕಡೆ ಕಂಡಿಗೆ ಒಂದ್ಸಲ ಬಿಟ್ಟೆ ಅಂದರೆ ಈ ಕಡೆ ಕಂಡಿಗೆ ಒಂದ್ಸಲ ಬಿಡ್ತೀನಿ. ಆ ಥರ ಚೇಂಜ್ ಮಾಡ್ತಾ ಇರ್ತೀನಿ. ಹಂಗಾಗಿ ಅದು ವೇಸ್ಟ್ ಡಿಕಂಪೋಸರ್ನ ಜಾಸ್ತಿ ಬಿಡ್ತಾ ಇರ್ತೀನಿ ಸರ್ ನಾನು. ಹೌದಾ? ನೀವು ಅದು ವೇಸ್ಟ್ ಡಿಕಂಪೋಸರ್ಗೆ ಜೀವಾಮೃತ ಮಾಡ್ಕೊಂಡು? ಜೀವಾಮೃತ ಮಾಡಿದೆ, ಅದು ಖಾಲಿ ಆಗಿದೆ ಈಗ ವೇಸ್ಟ್ ಡಿಕಂಪೋಸರ್ ಮಾತ್ರ ಇದೆಯಾ? ಇದೆ. ತೋರಿಸ್ತೀರಾ? ಬನ್ನಿ ಸರ್, ನೋಡೋಣ. ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಲ್ಲ? ವೇಸ್ಟ್ ಡಿಕಂಪೋಸರ್ ಅಂತೂ ನಾನು ತುಂಬ ದಿವಸದಿಂದ ಮಾಡ್ತಾ ಇದ್ದೀನಿ ಸರ್. ವೆಂಚುರಿ ಮಾಡಿದ್ಮೇಲಂತೂ ಕಂಟಿನ್ಯೂ ಬಿಡ್ತಾನೆ ಇರ್ತೀನಿ. ಈ ಪುಟ್ಟಬಾಳೆಯಲ್ಲಿ ಇದೊಂದು ಸಮಸ್ಯೆ ಅಲ್ಲ, ಇದು ಊಟ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅದು ಸೈಟ್ ಏನೇ ಬಂದರೂ ಇದು 3ನೇ ವರ್ಷದ ಸರ್ ಅದೆಲ್ಲ ಬಾಳೆ. ಇದು ಈ ವರ್ಷ ತೆಗಿಬೇಕು. ಅದೇ ಒಂದೊಂದೇ ಬಿಟ್ಕೊಂತ ತೆಗಿತಾ ಇದ್ದೀನಿ. ಓ, ಇಲ್ಲಿ ಡ್ರಮ್ಗಳೆಲ್ಲ ಇಲ್ಲೇ ಸ್ಟಾಕ್ ಮಾಡಿರ್ತೀನಿ ಸರ್. ನೀವು ನಾಟಿ ಹಸು ಏನಾದ್ರು ಇದೆಯಾ? ಇಲ್ಲ ಸರ್, ಹಸು ಏನಿಲ್ಲ. ಮತ್ತೆ ಹೆಂಗೆ ನೀವು ಜೀವಾಮೃತ ಅದಕ್ಕೆಲ್ಲ? ಜೀವಾಮೃತ ಮಾಡಲಿಕ್ಕೆ ನಮ್ಮ ಹುಡುಗರವೇ ಬೇಕಾದಷ್ಟು ದನಗಳಿದೆ, ಇದಾವೆ. ಅವರವನ್ನೇ ಇಸ್ಕೊಂಬರ್ತೀನಿ. ಸಗಣಿ, ಗೋಮೂತ್ರ ಅದನ್ನೆಲ್ಲ ತೊಗೊಂಬರ್ತೀನಿ, ನಾವೇ ಮಾಡ್ತೀವಿ. ಇದು ವೇಸ್ಟ್ ಡಿಕಂಪೋಸರಾ? ವೇಸ್ಟ್ ಡಿಕಂಪೋಸರ್. ಹೇಗೆ ತಯಾರು ಮಾಡ್ತೀರಿ ಇದನ್ನ? ವೇಸ್ಟ್ ಡಿಕಂಪೋಸರ್ ಒಂದು ಬರುತ್ತೆ ಸರ್, ಒಂದು ಡಬ್ಬಿ ಬರುತ್ತೆ. ಅದ್ರಲ್ಲಿ ತಗೊಂಡು ಚಂದ ಅವ್ರದ್ದು? ಹೌದು, ಸಚಿನ್ ಕಪೂರ್ ಅವ್ರ ಹತ್ರ ಸಿಗುತ್ತೆ ಅದು. ಅವ್ರ ಹತ್ರ ತಗೊಂಡು ಮಾಡಿದ್ದೆ ಅವಾಗ. ಹೇಗೆ ಮಾಡೋದು? ಹೇಗೆ ಆ ಡಬ್ಬಿ? ಏನಿಲ್ಲ ಸರ್, ಇದರಲ್ಲಿ ಫುಲ್ 1 ಡ್ರಮ್ ನೀರು, 2 kg ಬೆಲ್ಲ,
ಹಾಂ ಆ ಡಬ್ಬ ಅಷ್ಟೇ. ಹಾಂ 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 ಅದನ್ನು ಹಾಕ್ಬಿಟ್ಟು ಒಂದು ವಾರ ಬಿಟ್ಟರೆ ಸಾಕು ರೆಡಿ ಆಗುತ್ತಿತ್ತು. ಓ ಕರೆಕ್ಟಾಗಿ 7 ಡೇಸಿಗೆ ಒಂದು ಸಲ 2 kg ಬೆಲ್ಲ, 2 kg ಬೆಲ್ಲ, ನೀರು, ಅದೊಂದು ವೇಸ್ಟಿ ಕಂಪೋಸರ್ ಅಷ್ಟೇ ಒಂದು ಸಲ ತೊಗೊಂಡು ಹಾಂ ಮಾಡಿದ್ದಾದರೆ ಹಾಂ ಇದು ನಾನು ಹೆಚ್ಚು ಕಮ್ಮಿ 5-6 ವರ್ಷದಿಂದ ರೀಸೈಕಲ್ ಮಾಡ್ತಾ ಇದ್ದೀನಿ ಇದನ್ನು. ಓಹೋ ಹಾಂ ಹಾಂ ಈ 20 ಲೀಟ್ರ್ ಹಾಕೋದ್ಕಿಂತ ಮುಂಚೆಲಿ 20 ಲೀಟ್ರನ್ನ ತೆಗೆದಿಡ್ತೀನಿ. ಹಾಂ ಮತ್ತೆ ಇದಕ್ಕೆ ಎಲ್ಲ ಬಿಟ್ಟಾದ್ಮೇಲೆ ಮತ್ತೆ ನೀರು ತುಂಬಿಸಿ 2 kg ಬೆಲ್ಲ ಹಾಕಿ ಆ ಉಳಿದಿರೋದನ್ನ ಹಾಕ್ತೀನಿ ಅಷ್ಟೇ. ಹಾಂ 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 ಮತ್ತೆ ಇದು ಈಗ ಬೇರೆ ಯಾರಾದರೂ ನಿಮ್ಮ ಸ್ನೇಹಿತರು ಬಳಸ್ತೀವಿ ಅಂದರೆ ಇದನ್ನು ಕಲ್ಚರಾಗಿ ಕೊಡ್ಬೋದಾ? ಕೊಡ್ಬೋದು. ಕಲ್ಚರ್ ಅವ್ರಿಗೆ ಎಷ್ಟು ಒಂದು 20 ಲೀಟ್ರ್ ಬೇಕಾ? 20 ಲೀಟ್ರ್ ಸರ್, 20 ಲೀಟ್ರ್ ಬೇಕೇ ಬೇಕು ರೀಸೈಕಲ್ ಮಾಡೋಕ್ಕೆ. ಹೌದಾ? 20 ಇಲ್ಲ ಅಂತಂದರೆ ಮುಂಚೆನೇ ಒಂದು ಡಬ್ಬಿ ತೊಗೊಂಡ್ರೆ ಅದೊಂದು 200 ಚಿಲ್ಲರನ ಏನೋ ಇರಬೇಕು. ಹಾಂ ಹಾಂ ಅದೊಂದು ಡಬ್ಬಿ ತಗೊಂಡು ಅವರೇ ಅದನ್ನೇ ಮಾಡ್ಬೋದು, ರೆಡಿ ಮಾಡ್ಬೋದು. ಸಿಗುತ್ತಲ್ಲ ಡಬ್ಬಿ? ಸಿಗುತ್ತೆ ಸರ್, ಸಿಗುತ್ತೆ. ಕಮ್ಮಿ ಈಗ ಸ್ವಲ್ಪ ಮುಂಚೆ ಎಲ್ಲ ಇದ್ರಲ್ಲಿ ಸಿಗ್ತಾ ಇತ್ತು, ಎಲ್ಲಿ ಸಿದ್ಧಗಂಗಾ ಇದರಲ್ಲಿ, ಈಗಿಲ್ಲ ಅಲ್ಲಿ. ಹಂಗಾಗಿ ನಾನು ಮುಂಚೆ ಎಲ್ಲ ಅಲ್ಲೇ ತರಿಸ್ತಾ ಇದ್ದಿದ್ದು, ಈಗ ಸಿಗ್ತಾ ಇಲ್ಲ ಸರ್. ಇವ್ರ ಹತ್ರನೇ ಸಿಗುತ್ತಂತೆ. ನಂದು ಹಿಂಗೆ ರೀಸೈಕಲ್ ಮಾಡ್ತಾ ಇರೋದ್ರಿಂದ ನನಗೇನು ಅವಶ್ಯಕತೆ ಬಂದಿಲ್ಲ. ನೀವೇ ಅದನ್ನ ಕಲ್ಚರ್ ತೆಗೆದು ಇಟ್ಕೊಂಡು ಕಂಪ್ಲೀಟ್ ಆಗಿ ಯಾವಾಗಲೂ. ಈ ಕಲ್ಚರ್ ಎಷ್ಟು ದಿವಸ ಇಡ್ಬೋದು? ಇದು ಎಷ್ಟು ದಿನ ಆದರೂ ಏನೂ ಆಗಲ್ಲ ಸರ್. ಹಾಂ ಹಾಂ ನೀವು ಹೆಚ್ಚು ಅಂದರೆ ಎಷ್ಟು ದಿವಸ ಇಟ್ಟಿದ್ದೀರಿ ಸರ್? ಒಂದು ತಿಂಗಳು 2 ತಿಂಗಳು. ಹಾಂ ಹಾಂ ಈಗ ಬಂದಾಗಲೆಲ್ಲ ತೋಟದಲ್ಲಿ ಇದ್ದಾಗಲೆಲ್ಲ ಕರೆಂಟ್ ಇರುತ್ತಲ್ಲ, ಕರೆಂಟ್ ಇದ್ದಾಗ ನಾನೇನು ಮಾಡ್ತೀನಿ ರೆಡಿ ಮಾಡಿಬಿಡ ರೆಡಿ ಮಾಡಿ ಅತ್ಲಾಗೆ ವೆಂಚುರಿಗೆ ಹಾಕಿ ಕೈ ಬಿಟ್ಬಿಟ್ರೆ ಹೋಗ್ತದೆ. ಒಂದು ½ hour ಹಿಂಗೆ ತೋಟ ಅಡ್ಡಾಡ್ಕೊಂಬರೋ ಅಷ್ಟೊತ್ತಿಗೆ ಹಾಂ 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 ಅದ್ರ ಪಾಡಿಗೆ ಅದು ಹೋಗಿರುತ್ತೆ. ಪಕ್ಕದಲ್ಲಿ ಇನ್ನೊಂದು ಡ್ರಮ್ ಇದೆಯಲ್ಲ, ಅದರಲ್ಲಿ ಏನು ಅದರಲ್ಲಿ ಇಲ್ಲ ಸರ್, ಅದು ಇದು ಜೀವಾಮೃತ ಮಾಡಿದ್ದೆ. ಇದು ವೆಂಚುರಿನಾ? ಚೂರು ತೆಗೀರಿ ಸರ್, ಅದು ಪೂರ್ತಿ ಪೇಪರ್. ಹಾಂ ಹಾಂ ವೆಂಚುರಿ ಮೂಲಕ ಈಗ ಆ ಪೈಪ್ ಇದಕ್ಕೆ ಹಾಕ್ಬಿಟ್ರೆ ಸಾಕು. ಇದಕ್ಕೆ ಹಾಕ್ಬಿಟ್ಟು ಇಲ್ಲೊಂದು ವಾಲ್ ಇದೆ, ವಾಲ್ ತಿರುವಿದ್ರೆ ಸಕ್ ಮಾಡ್ಕೊಳುತ್ತೆ, ಹೋಗುತ್ತೆ ಸರ್. ಹಾಂ ಹಾಂ ವೆಂಚುರಿ ಬಳಕೆ ನಮ್ಮಲ್ಲಿ ಭಾಳಷ್ಟು ಜನ ರೈತರಿಗೆ ಗೊತ್ತಿಲ್ಲ, ಹೆಚ್ಚು ಜನ ತಿಳ್ಕೊಂಡಿದ್ದಾರೆ. ಬಟ್ ಅದು ಅದೇ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಷ್ಟೇ. ನೋಡ್ಕೊಂಡು ಮಾಡ್ಬೇಕಷ್ಟೇ. ಮಾಡೋದು ತುಂಬ ಅನುಕೂಲ ಇರುತ್ತೆ. ಅಂದರೆ ಅದರಲ್ಲಿ ಕೆಳಗಡೆ ವಾಲ ಆಫ್ ಮಾಡಬೇಕಾ ಅಥವಾ ಕಮ್ಮಿ ಮುಕ್ಕಾಲು ಭಾಗ ಮಾಡ್ಬೇಕು ಸರ್? ಮುಕ್ಕಾಲು ಭಾಗ ಮಾಡಬೇಕು. ಈ ಥರ ಒಂದು 1/4 ಭಾಗ ನೀರು ಹೋಗಂಗೆ ಮಾಡ್ಬೇಕು ಅಷ್ಟೇ. 1/4 ಭಾಗನೂ ಇಲ್ಲ ಸರ್, ಒಂದು ಪಾಯಿಂಟ್ ಇದ್ರೆ ಸಾಕು. ಹಾಂ ಇದ್ರಲ್ಲಿ ಬರುತ್ತೆ ನೀರು. ಅವಾಗ ಅಲ್ಲಿ ನೀರು ನುಗ್ಗುವಾಗ ಈ ಪ್ರೆಷರ್ ಹೇಳ್ಕೊಳ್ಳುತ್ತೆ. ಅದ್ರ ಜೊತೆ ನೀರಿನ ಜೊತೆ ಇದನ್ನು ಹೇಳ್ಕೊಂಡು ಮಿಕ್ಸ್. ರೈಟ್. ವೆಂಚುರಿ ಭಾಳ ಉಪಯೋಗ ಅಂತೀರಾ? 100% ಸರ್. ಏನು ಯಾವ ರೀತಿ ಉಪಯೋಗ? ಅಂದರೆ ಲೇಬರ್ ಕಮ್ಮಿ ಆಗುತ್ತಲ್ಲ. ಈಗ ನಾನು ಒಂದು ಡ್ರಮ್ಮು ಒಯ್ಲಿಕ್ಕೆ ಹೆಚ್ಚು ಕಮ್ಮಿ ಅಂದರೂ ಒಂದು 3-4 ಗಂಟೆ ಬೇಕು. 20 ನಿಮಿಷದಲ್ಲಿ ಒಂದು ಡ್ರಮ್ ಫುಲ್ಲು ತೋಟಕ್ಕೆ ಹೋಗ್ಬಿಡುತ್ತೆ. ಖಂಡಿತ ಭಾಳ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಇಲ್ಲ ಸರ್, ನಾನು ಮುಂಚೆ ಎಲ್ಲ ಕೈಯಲ್ಲೇ ಒಯ್ದು ಮಾಡ್ತಾ ಇದ್ದೆ. ಎಲ್ಲ ನೋಡ್ಕೊಂಡು ಎಲ್ಲಿ ಆಗಲ್ಲ ಸುಮ್ಮನೆ. ಈಗ ಇದಕ್ಕೆ ನೆರಳು ಬೇಕು ಅಲ್ಲ? ಈ ಥರ ಸ್ವಲ್ಪ ನೀವು ಆ ರೀತಿ ಈಗ ಇಡಲೇಬೇಕು ಸರ್, ನೆರಳಲ್ಲೇ ಇಡಬೇಕು. ಇದನ್ನ ನೆರಳಲ್ಲಿ ಇಡಬೇಕು. ಒಂದು ಸೆಡ್ ಗಿಡ್ ಮಾಡಿದ್ರೆ ಇನ್ನೂ ಒಳ್ಳೇದು. ಹೌದು. ಒಂದು ಸೀಟ್ ಹಾಕಿಬಿಟ್ಟು. ಹೌದು. ನೀವೇನು ಮಾಡ್ಬೋದು ಗೊತ್ತಾ? ಟೆಂಪ್ರವರಿ ಈ 4 ಮರಗಳಿಗೆ. ಇಲ್ಲ ಸರ್, ಜಾಸ್ತಿ ಬಿಸಿಲು ಬರಲ್ಲ ಈ ಕಡೆ, ತೋಟಗಳಿದಾವಲ್ಲ, ಹಂಗಾಗಿ ಇದಕ್ಕೆ ಈ ಥರ ಇದು ಮಾಡಿದ್ರೆ ನಡೆಯುತ್ತೆ. ಪ್ರಾಬ್ಲಮ್ ಏನಾಗಲ್ಲ. ಕರೆಕ್ಟಾಗಿ ಒಂದು ವೀಕ್ಲಿ ಒಂದ್ಸಲ ತೆಗೆದ್ಬಿಡ್ತೀನಲ್ಲ. ಈ ಸಲನೇ ತೆಗ್ದಿಲ್ಲ, 15 ದಿನದ ಮೇಲೆ ಆಯ್ತದಲ್ಲ, ತೆಗ್ದೇ ಇಲ್ಲ. ಈಗ ನಮಗೆ ನಿಮ್ಮದು ಗೊಬ್ಬರದ ನಿರ್ವಹಣೆದು ಅದು ಕೆರಾನ್ದು ಪ್ರಾಡಕ್ಟ್ ಹೇಳಿದ್ರಿ. ಒಂದು. ಎರಡನೇದಾಗಿ ಈ ವೇಸ್ಟ್ ಡಿಕಾಂಪೋಸರ್ ಕೊಡ್ತೀರಿ, ಮತ್ತೆ ಇನ್ನೇನು ಕೊಡ್ತೀರಿ? ಪಕ್ಕ ಡ್ರಮ್ ಏನು ಹೇಳಿದ್ರಿ? ಅದು ಖಾಲಿ ಇದೆ ಸರ್, ಖಾಲಿ ಇರೋದು. ಕೊಡ್ತಾ ಇರೋದು ವೇಸ್ಟ್ ಡಿಕಾಂಪೋಸರ್ ಮೇನ್ ಸರ್. ಅದ್ರ ಮೇನ್ ಜೀವಾಮೃತ ಮಾಡ್ತೀನಿ. ಅದರಲ್ಲಿ ಪಂಚಗವ್ಯ ದಶಗವ್ಯ ಅಂತೇಳಿ ಅವರೇ ಕೊಟ್ಟಿದ್ರು, ಒಂದ್ಸಲ ಮಾಡಿಸಿದ್ರು. ಅದನ್ನ ಮಾಡ್ತೀನಿ. ಅದನ್ನ ಮಾಡಿದ್ರೆ ಅಂತೂ ತುಂಬಾ ಅನುಕೂಲ. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 3 ತಿಂಗಳಿಗೆ ಒಂದ್ಸಲ ನಾವು ಬಿಡ್ಕೊಂತ ಹೋದ್ರೂ ನಮಗೆ ಗೊಬ್ಬರದ ಅವಶ್ಯಕತೆ ಜಾಸ್ತಿ ಕಮ್ಮಿ ಆಗುತ್ತೆ. ಆಗಲಿ ಮಲ್ಲೇಶಣ್ಣವ್ರು, ಏನು ಗೊತ್ತಾ, ಇದ್ರದ್ದು ಸಪರೇಟ್ ಈ ವರ್ಷ ಕೊಯ್ಲೇಬೇಕು. ಕೊಯ್ಲು ಮಾಡಿಸಿ ಎಷ್ಟು ಬಂತು ಇಳುವರಿ ಅನ್ನೋದನ್ನ ಪರೀಕ್ಷೆ ಮಾಡಿ. ಇದಕ್ಕಿಂತ ಕಳೆದ 1 ವರ್ಷ ಮುಂಚೆ ಬರೀ 10 ಚೀಲ ಮಾತ್ರ ಸಿಕ್ಕಿತ್ತು ಇದರಲ್ಲಿ. ಇಡೀ ತೋಟಕ್ಕೆ 2 ತೋಟಕ್ಕೆ 10 ಚೀಲ ಮಾತ್ರ ಸಿಕ್ಕಿತ್ತು. ಹೋದ ಸಲ ಹೆಚ್ಚು ಕಮ್ಮಿ ನನಗೆ ಅನ್ಸಿದ ಮಟ್ಟಿಗೆ ಒಂದು 35ರಿಂದ 40 ಚೀಲ ಬಂದಿರ್ಬೋದು. ಈ ಸಲ ಅದು ಡಬಲ್ ಆಗಬೇಕು ಅಂತ ನನ್ನ ಆಸೆ.